ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ನಾವು ಸಾಕಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ದೀವಿ. ಸಂಜೆ 4 ಗಂಟೆಗೆ ಒಂದು ಡೆಡ್ಲೈನ್, 4 ಗಂಟೆಗೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋವಂಥದ್ದು ಇದೆಯಲ್ಲ, ಅದು ಎಲ್ಲವನ್ನೂ ಕೂಡ ನಿರ್ಧಾರ ಮಾಡುತ್ತೆ. ಯಾಕೋ ಏನಾದರೂ ತುಂಬ ಇದನ್ನು ಸೀರಿಯಸ್ಸಾಗಿ ಪರಿಗಣಿಸಿಬಿಟ್ರೆ ನಾಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಳ್ಳುತ್ತೆ. ಇನ್ನು ಯಾರ್ಯಾರು ಕೆಲಸ ಬಿಟ್ಟು ಮುಷ್ಕರಕ್ಕೆ ಹೋಗ್ತಾರಲ್ಲ ಅವರಿಗೆ ತುಂಬ ಸ್ಪಷ್ಟವಾಗಿ ಇಲಾಖೆ ಹೇಳಿದೆ, ನಿಮ್ಮ ಸಂಬಳಕ್ಕೆ ಕತ್ತರಿ ಹಾಕ್ತೀವಿ, ನೋ ವರ್ಕ್ ನೋ ವೇಜಸ್. ಕೆಲಸ ಬಿಟ್ಟು ಮುಷ್ಕರಕ್ಕೇನಾದರೂ ಇಳಿದ್ರೆ ನಿಮ್ಮ ಸ್ಯಾಲ್ರಿಗೆ ಕತ್ತರಿ ಹಾಕ್ತೀವಿ, ಹುಷಾರಾಗಿರಿ. ಸೊ ನೋಟಿಸನ್ನು ಕೂಡ ಈಗಾಗಲೇ ಜಾರಿಗೊಳಿಸಲಾಗಿದೆ. MD ಪ್ರಿಯಾಂಗಾ ಮಾಹಿತಿ ಕೊಟ್ಟಿದ್ದಾರೆ. ಮುಷ್ಕರಕ್ಕಿಳಿದ್ರೆ ನಿಮಗೆ ಕಂಟಕ ಕಾದಿದೆ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ನೋ ವರ್ಕ್ ನೋ ವೇಜಸ್. ಸೊ ಇದು ಸಂಗತಿ. ಬೇರೆ ಬೇರೆ ಭಾಗದಿಂದ ನಮ್ಮ ಪ್ರತಿನಿಧಿಗಳು ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಡ್ತಾಯಿದ್ರು, ಡೀಟೇಲ್ಸನ್ನು ಕೊಡ್ತಾಯಿದ್ರು, ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ. ಅಶೋಕ್ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸಾರಿಗೆ ಇಲಾಖೆ ನೌಕರರ ಬೇಡಿಕೆಗಳನ್ನು ಮುಂದೂಡ್ತಾ ಇದ್ದಾರೆ. ಹೀಗೆ ನಾಳೆ ಬಾ ಅಂತಂತಂದರೆ ಅವ್ರು ಎಲ್ಲಿ ಹೋಗಬೇಕು ಅಂತ ಕೇಳ್ತಾರೆ ಅಶೋಕ್. ಈ ಸರ್ಕಾರ ಬಂದ ಮೇಲೆ ಯಾವ ಇಲಾಖೆಗೂ ಸರಿಯಾಗಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ಸಾರಿಗೆ ಇಲಾಖೆಯ ನೌಕರರ ಬೇಡಿಕೆ ಈ ಸರ್ಕಾರ ಬಂದಾಗಿಂದನೂ ಕೂಡ ಆ ಬೇಡಿಕೆಯನ್ನು ನಾಳೆ ಬಾ ಅಂತೇಳಿ ರಾಮಲಿಂಗಾರೆಡ್ಡಿಯವರು ಮುಖ್ಯಮಂತ್ರಿಗಳು ಮುಂದೂಡ್ತಾ ಇದ್ರು. ಕಾರಣ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ, ಖಾಲಿ ಆಗಿದೆ. ಈಗ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 38 ತಿಂಗಳ ಏನು ಅರಿಯರ್ಸ್ ಬರಬೇಕಾಗಿದೆ, ಅದ್ರ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವರ ನ್ಯಾಯಯುತವಾದಂಥ ಬೇಡಿಕೆಯನ್ನು ಸರ್ಕಾರ ಈಗಾಗಲೇ ಈಡೇರಿಸಬೇಕಾಗಿತ್ತು. ನೌಕರರು ಮುಷ್ಕರ ಹೋಗೋವರೆಗೂ ಕೂಡ ಮೀನಾವೇಶ ಎಣಿಸಬಾರ್ದಾಗಿತ್ತು. ಇದು ಸರ್ಕಾರದ ಫೇಲೂರು. ಸರ್ಕಾರದಲ್ಲಿ ಹಣ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಅದನ್ನು ಕ್ಲಿಯರ್ ಮಾಡಬೇಕಾಗಿತ್ತು. ಹಂತವಾಗಾದರೂ ಮಾಡಬೇಕು, ಇದ್ರ ಹೊಟ್ಟೆ ಟೈಮ್ ಆದರೂ ಮಾಡಬೇಕಾಗಿತ್ತು. ಯಾವುದು ಮಾಡದೆ ಇವತ್ತು ಸಾರಿಗೆ ಇಲಾಖೆ ಸ್ಟ್ರೈಕ್ ಬಂದಿದೆ ಅಂತೇಳಿ 26 ತಿಂಗಳದು ಬಿಡುಗಡೆ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ಅದನ್ನು ಸಾರಿಗೆ ಇಲಾಖೆ ನೌಕರರು ತಿರಸ್ಕಾರ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. BJPಯವರು ಪ್ರತಿಭಟನೆ ಮಾಡ್ತಾರೆ, BJPಯವರು ಟೀಕೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಶೋಕ್ ಅವರು ಏನೇನು ಹೇಳಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನೀವು 2018ರಲ್ಲಿ ಏನೇನು ಸಾಲ ಬಿಟ್ಟೋಗಿದ್ದು ಹೇಳಿ ಅನ್ನುವಂಥ ಮಾತು. ರಾಮಲಿಂಗಾರೆಡ್ಡಿಯವರ ಮಾತಿಗೆ ಅಶೋಕ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ಸಾರಿಗೆ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಸಾಲ ಬಿಟ್ಟು ಹೋಗಿದ್ನಾ, ಲಾಭದಲ್ಲಿ ಇದ್ದಂಥ ಸಂಸ್ಥೆಯನ್ನು ಲಾಸ್ ಮಾಡಿದ್ದು ನೀವು ಹೊಂದಿದ್ದಾರೆ ಅಶೋಕ್. ರಾಮಲಿಂಗಾರೆಡ್ಡಿಯವರು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬ್ಯಾಲೆನ್ಸ್ ಬಿಟ್ಟು ಹೋಗಿದ್ರು ಅಂತ ನಾನು ರಾಮಲಿಂಗಾರೆಡ್ಡಿಗೂ ಕೇಳ್ತೀನಿ, ಮುಖ್ಯಮಂತ್ರಿಗೂ ಕೇಳ್ತೀನಿ. ನೀವು 2018ರಲ್ಲಿ ಬಿಟ್ಟು ಹೋದಾಗ ಏನೇನು ಸಾಲ ಬಿಟ್ಟು ಹೋಗಿದ್ರಿ ಜನಗಳಿಗೆ ಹೇಳಿ, ಅದನ್ನು ಹೇಳಿ. ನಾನು 2009ರಿಂದ 2013ವರೆಗೂ ನಾನು ಸಾರಿಗೆ ಸಚಿವನಾಗಿದ್ದೆ. ಹಾಗೇನ ನಾ ಸಾಲ ಬಿಟ್ಟು ಹೋಗಿದ್ದನ ಹೇಳಿ, ಅದನ್ನು ಹೇಳಿ. ಲಾಭದಲ್ಲಿದ್ದಂಥ ಸಂಸ್ಥೆಯನ್ನು ಲಾಸ್ ಮಾಡಿದವ್ರು ನೀವು. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ದೇನಲ್ಲ. ಯಡಿಯೂರಪ್ಪ ಬೊಮ್ಮಾಯಿ ಅಲ್ಲ ಅದಕ್ಕೆ ಕಾರಣ. ಇಡೀ ಪ್ರಪಂಚದಲ್ಲಿರೋಂಥ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸ್ ಆಗಿದೆ. ದೇಶದಲ್ಲಿರುವಂಥ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸ್ ಆಗಿದೆ. ಯಾಕಂದರೆ ಯಾರು ಪ್ರಯಾಣಿಕರನ್ನೇ ರಿಸ್ಟ್ರಿಕ್ಷನ್ ಮಾಡಿತ್ತು, ಸರ್ಕಾರನೇ ಪ್ರಯಾಣ ಮಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ ಮಾಡಿತ್ತು. ನ್ಯಾಚುರಲ್ಲಾಗಿ ಲಾಸ್ ಆಗೇ ಆಗುತ್ತೆ. ಅದನ್ನು ಹೋಲಿಕೆ ಮಾಡಿ ಯಡಿಯೂರಪ್ಪ ಇದ್ದಾಗ ಆಗಿತ್ತು, ಬೊಮ್ಮಾಯಿ ಇದ್ದಾಗ ಆಗಿತ್ತು ಅಂತ ಹೇಳ್ತು ನಾಚಿಕೆಗೇಡಿನ ಸಂಗತಿ. ಸತ್ಯ ಸಂಗತಿ ಬಿಡುಗಡೆ ಮಾಡಲಿ. 2009ರಿಂದ 2013ವರೆಗೂ ನಾನು ಸಾರಿಗೆ ಸಚಿವನಾಗಿದ್ದೆ. ಅದರಿಂದ ಅದೇನೋ ಹೇಳ್ತಾರಲ್ಲ, ಕುಣಿಯಕ್ಕಾಗದೆ ನೆಲ ಡೊಂಕು ಅಂತ ಹೇಳುವಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ